ಇದನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಭಾಗಿದಾರರ ಹುಡುಕಾಟವನ್ನು ನಡೆಸ್ತಾ ಇದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಅಪ್ಡೇಟ್. ಜಮೀರ್ ಆಪ್ತ ನವೀನ್ ಗೌಡ ನಿವಾಸದ ಮೇಲೂ ಕೂಡ SIT ದಾಳಿ ನಡೆಸಿದೆ. ಎಲ್ಲಿ? ಹಾಸನದ ಬೇಲೂರಿನ ನೆಲ್ಕೆ ಗ್ರಾಮದಲ್ಲಿ ಈ ನವೀನ್ ಗೌಡ ನಿವಾಸ ಇದೆ. ಪೆನ್ ಡ್ರೈವ್ ಸಂಬಂಧ ಸಾಕ್ಷ್ಯ ಸಂಗ್ರಹಕ್ಕಾಗಿ SIT ನಡೆಸ್ತಾ ಇರುವಂಥ ತಲಾಶಿದು ಹುಡುಕಾಟ. ಈಗಾಗಲೇ ವಿಚಾರಣೆಗೆ ಹಾಜರಾಗುವುದಕ್ಕೆ ನವೀನ್ ಗೌಡಗೆ SIT ನೋಟಿಸನ್ನು ಕೊಟ್ಟಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನೆಲ್ಕೆ ಗ್ರಾಮದಲ್ಲಿದೆ ನವೀನ್ ಗೌಡ ನಿವಾಸ. ಇಲ್ಲೂ ಕೂಡ SIT ಅಧಿಕಾರಿಗಳು ದಾಳಿ ನಡೆಸಿ ಶೋಧ ಮುಂದುವರಿಸಿದ್ದಾರೆ. ಬಹಳ ಮುಖ್ಯವಾಗಿ ಮಧ್ಯರಾತ್ರಿ 3:30ವರೆಗೂ ಕೂಡ, ಬೆಳಗಿನ ಜಾವ 3:30ವರೆಗೂ ಕೂಡ ಈ ಶೋಧ ಮುಂದುವರೆದಿತ್ತು. ಪೆನ್ ಡ್ರೈವ್ ಹಂಚಿಕೆ ಸಂಬಂಧ ಸೆನ್ ಪೊಲೀಸ್ ಠಾಣೆಯಲ್ಲಿ ನವೀನ್ ಗೌಡ ವಿರುದ್ಧ ದಾಖಲಾಗಿರುವಂಥ ಪ್ರಕರಣದ ಆಧಾರದಲ್ಲೂ ಕೂಡ ಈಗ SIT ನೋಟಿಸನ್ನು ಕೊಟ್ಟಿದೆ, ತನ್ನ ತನಿಖೆಯನ್ನು ಮುಂದುವರಿಸಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದಾದ್ಯಂತ SIT ಶೋಧ ನಡೆಸ್ತಾ ಇದೆ. ಎಲ್ಲೆಲ್ಲಿ ಈ ದಾಳಿ ನಡೀತು? ಏನಾದರೂ ಮಹತ್ವದ ಸಾಕ್ಷ್ಯವನ್ನು ಈ ಸಂದರ್ಭದಲ್ಲಿ ವಶಪಡಿಸ್ಕೊಂಡಿದ್ದಾರಾ? ದಿವ್ಯಾ, ಏನು SIT ತಂಡ ನಿನ್ನೆ ಬೆಂಗಳೂರಿನ ಬಂದಂತ SIT ತಂಡ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಹಂತದಲ್ಲಿ 30ಕ್ಕೂ ಹೆಚ್ಚು ಅಧಿಕಾರಿಗಳನ್ನು ಒಳಗೊಂಡಂತಹ ತಂಡ ಏಕಕಾಲದಲ್ಲಿ ಸುಮಾರು ಸಂಜೆ 6 ಗಂಟೆ ಸುಮಾರಿಗೆ ಮೊದಲ ಹಂತದಲ್ಲಿ 6 ಕಡೆ ದಾಳಿ ಮಾಡಿತು. ಅದರಲ್ಲಿ ಪ್ರಮುಖವಾಗಿ ಏನು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಪ್ರೀತಮ್ ಗೌಡ ಆಪ್ತರಾಗಿರ್ತಕ್ಕಂತಹ ಕ್ವಾಲಿಟಿ ಬಾರ್ ಶರತ್ ಅವ್ರ ಮನೆ ಹಾಗೂ ಅವರ ಏನು ಬಾರ್ ಇದೆ ಅದರ ಮೇಲೂ ಕೂಡ ದಾಳಿ ಮಾಡಿರುವಂತದ್ದು. ಜೊತೆಗೆ ಅವರ ಆಪ್ತರ ಆಗಿರ್ತಕ್ಕಂಥ ಮತ್ತೊಬ್ರು ಕಿರಣ್ ಅಂತಕ್ಕಂಥವ್ರು, ಅವರು ಕೂಡ ಅವರ ಹೋಟೆಲ್ ಏನು ಕೃಷ್ಣ ಹೋಟೆಲ್ ನಗರದ BM ರಸ್ತೆ ಬಳಿ ಇದೆ ಕೃಷ್ಣ ಹೋಟೆಲ್, ಅದು ಮತ್ತೆ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿರುವಂತದ್ದು. ಅವರಿಬ್ರು ಸೇರಿದಂತೆ ಏನು ಈಗ ಅತ್ಯಾಚಾರ ಆರೋಪಿ ಆಗಿದ್ದಾರೆ ದೇವರಾಜೇಗೌಡ, ಅವರ ಮನೆ ಮತ್ತು ಅವರ ಕಚೇರಿ ಮೇಲೆ ಕೂಡ ದಾಳಿ ಮಾಡಿ ಮೊದಲ ಹಂತದಲ್ಲಿ ಕಾರ್ಯಾಚರಣೆನ ಆರಂಭಿಸಿದೆ. ಅದಾದ ಬಳಿಕ ರಾತ್ರಿ ಸುಮಾರು 3 ಗಂಟೆವರೆಗೂ ಕಾರ್ಯಾಚರಣೆ ನಡೆಸಿರುವಂತಹ SIT ಟೀಮ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಳಗೊಂಡಂತೆ ಜಮೀರ್ ಅಹಮದ್ ಅವರ ಆಪ್ತರಾಗಿರ್ತಕ್ಕಂಥ ಬೇಲೂರಿನ ಕೆಲವು ಮುಖಂಡರನ್ನು ಕೂಡ ಈ ಸಂದರ್ಭದಲ್ಲಿ ಅವರ ಮನೆಯ ಮೇಲೂ ಕೂಡ ದಾಳಿ ಮಾಡಿದೆ. ಪ್ರೀತಮ್ ಗೌಡ ಆಪ್ತರಾಗಿರ್ತಕ್ಕಂಥ ಕ್ವಾಲಿಟಿ ಬಾರ್ ಶರತ್, ಪುನೀತ್ ಮತ್ತೆ ಕಿರಣ್ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ತಕ್ಕಂತಹ ಪುಟ್ಟರಾಜು, ನವೀನ್ ಗೌಡ ಅವರ ಮೇಲೂ ಕೂಡ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿರುವಂತದ್ದು. ಇದಲ್ಲದೆ ಕಾರು ಚಾಲಕ ಆಗಿರ್ತಕ್ಕಂಥ ಕಾರ್ತಿಕ್ ಅವರ ಮನೆ ಮೇಲೂ ಕೂಡ ರಾತ್ರಿ ಸುಮಾರು 3 ಗಂಟೆ ಸುಮಾರಿಗೆ SIT ತಂಡ ದಾಳಿ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಕಚೇರಿಯಲ್ಲಿ ಹಾಗೂ ಮನೆಗಳಲ್ಲಿ ಮತ್ತು ಹೋಟೆಲ್ ಬಾರ್ಗಳಲ್ಲಿರುವಂತಹ ಕಂಪ್ಯೂಟರ್ಗಳು ಮತ್ತು ಕೆಲವೊಂದು ವಸ್ತುಗಳು ಜೊತೆಗೆ ಕೆಲವೊಂದು ಕಡತಗಳನ್ನು ಕೂಡ SIT ತಂಡ ಪರಿಶೀಲನೆ ನಡೆಸಿದೆ. ಅದರ ಜೊತೆಗೆ ಸಿಬ್ಬಂದಿಗಳು ಏನು ಹೋಟೆಲ್ನಲ್ಲಿ ಮತ್ತು ಬಾರ್ಗಳಲ್ಲಿರುವಂತಹ ಸಿಬ್ಬಂದಿಗಳಲ್ಲಿ ಕೂಡ ಅವರನ್ನು ಕೂಡ ವಿಚಾರಣೆಗೊಳಪಡಿಸಿ ಮಹತ್ವದ ಅಂಶಗಳನ್ನ ಪಡೆದಿದೆ, SIT ತಂಡ ಪಡೆದಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ದಿವ್ಯಾ, ರೈಟ್, ಇನ್ನೂ ಏನಾದರೂ ಬೇರೆ ಕಡೆ ದಾಳಿ ನಡೆಸುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನ ಹೇಳಕ್ಕಾಗಲ್ಲ. ನಿನ್ನೆ ಕೇವಲ ಹಾಸನದಲ್ಲಿ ಮಾತ್ರ ಅಲ್ಲ, ಬೇಲೂರು ಮತ್ತು ಬೆಂಗಳೂರಲ್ಲೂ ಕೂಡ ಈ ಸಕಲೇಶಪುರ, ಬೇಲೂರು, ಚನ್ನರಾಯಪಟ್ಟಣದಲ್ಲೂ ಕೂಡ, ಬೆಂಗಳೂರಿನಲ್ಲೂ ಕೂಡ ಈ ದಾಳಿ ನಡೆದಿದೆ. ಅದೇ ರೀತಿ ಈಗ ಏನು ವಿಚಾರಣೆಗೊಳಪಡಿಸಿರುವಂತಹ ಆರೋಪಿಗಳು ಏನು ಹೇಳಿಕೆ ಕೊಟ್ಟಿದ್ದಾರೆ, ಯಾರ್ಯಾರ ಮೇಲೆ ಆರೋಪ ಇದೆ ಅಂತಕ್ಕಂಥ ಯಾರ್ಯಾರ ಹೆಸರುಗಳನ್ನ ಹೇಳಿದ್ದಾರೆ, ಅವ್ರ ಮೇಲೆ ಕೂಡ ಯಾವ ಕ್ಷಣದಲ್ಲಿ ಬೇಕಾದ್ರೂ ದಾಳಿ ನಡೆಯೋ ಚಾನ್ಸಸ್ ಇದೆ. ದಿವ್ಯಾ, ಜೊತೆಗೆ ನವೀನ್ ಗೌಡ ಏನು ಬೇಲೂರಿನ ಅವರ ನಿವಾಸದ ನವೀನ್ ಗೌಡ ಈ ಹಿಂದೆ ಶಾಸಕ ಮಂಜು ಅವರ ಕೈವಾಡ ಇದೆ ಈ ಪೆಂಡ್ರೈವ್ ಪ್ರಕರಣದಲ್ಲಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ರು ಅನ್ನೋದನ್ನ ನಾವು ಗಮನಿಸಬೇಕಾಗಿರೋದು. ದಿವ್ಯಾ, ಹೌದು, ಯಾಕಂದ್ರೆ ಇಲ್ಲಿ ರಾಜಕೀಯ ಷಡ್ಯಂತ್ರ ಅಂತ ಆರಂಭದಿಂದಲೂ ಮಾತಾಡ್ತಿದ್ರು ಕೂಡ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರತ್ತಲೇ ದಾಳಿ ನಡೆಸ್ತಾ ಇರೋದ್ರಿಂದಾಗಿ ಆ ಭಾಗದಲ್ಲಿ ಏನು ಮಾತುಕತೆ ನಡೀತಾ ಇದೆ ಅಂದರೆ ಇದು ರಾಜಕೀಯ ಷಡ್ಯಂತ್ರಕ್ಕಾಗಿ ಮತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಇನ್ವಾಲ್ವ್ಮೆಂಟ್ ಇದೆ ಅಂತಲೇ ಏನಾದರೂ ಆಧಾರ ಸಿಗ್ತಾ ಇದೆಯಾ? ಅದ್ರ ಬಗ್ಗೆ ಮಾತುಕತೆ ಏನಾದರೂ ಆ ಭಾಗದಲ್ಲಿ ನಡೀತಾ ಇದೆಯಾ ಸಂತೋಷ್? ದಿವ್ಯಾ, ನಿನ್ನೆವರೆಗೂ ಏನು ಇದು ರಾಜಕೀಯ ಷಡ್ಯಂತ್ರಕ್ಕೋಸ್ಕರ ನಡೆದಿರುವಂತದ್ದು, ಅದು SIT ತನಿಖೆ ಮೇಲೆ ಕೂಡ ಕೆಲವು JDS ನಾಯಕರಾಗಿರ್ಬೋದು ಅಥವಾ ಮುಖಂಡರಾಗಿರ್ಬೋದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಕೇವಲ ಒಂದೇ ರೀತಿಯಲ್ಲಿ, ಒಂದೇ ಮಾದರಿಯಲ್ಲಿ ಅಥವಾ ಒಂದೇ ಪಕ್ಷವನ್ನ ಟಾರ್ಗೆಟ್ ಮಾಡಿ, ಒಂದೇ ಪಕ್ಷದ ಮುಖಂಡರನ್ನ ಟಾರ್ಗೆಟ್ ಮಾಡಿ SIT ಏನು ವಿಚಾರಣೆಯನ್ನ ಅಥವಾ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಬೇರೆ ಪಕ್ಷದ
ಮಾಜಿ ಕಾರು ಚಾಲಕ ಕಾರ್ತಿಕ್ ಏನಿದೆ ಅವರ ಮನೆ ಮೇಲೆ ದಾಳಿ ಮಾಡುವಂತದ್ದಾಗಿರ್ಬೋದು, ಅಥವಾ ಅವರನ್ನ ವಿಚಾರಣೆಗೆ ಕರೆಸುವಂತದ್ದಾಗಿರ್ಬೋದು, ಅಥವಾ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಅಂತಕ್ಕಂಥ ಆರೋಪವನ್ನು ಮಾಡ್ತಾ ಇದ್ವಿ. ಆದ್ರೆ ನಿನ್ನೆ ಕಾಂಗ್ರೆಸ್ ಕಾರ್ಯಕರ್ತರ ಮನೆ ಮೇಲೂ ದಾಳಿ ಮಾಡಿರುವಂತದ್ದು, ಕಾರ್ತಿಕ್ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಅವರ ಮನೆ ಮೇಲೂ ದಾಳಿ ಮಾಡಿರುವಂತದ್ದು ಈಗೊಂದು ಹೊಸ ರೀತಿಯ ಸಂಚಲನವನ್ನು ಸೃಷ್ಟಿಸಿದೆ ಅಂತ ಹೇಳ್ಬೋದು ದಿವ್ಯಾ. ಥ್ಯಾಂಕ್ ಯು ಮಾಹಿತಿಗಾಗಿ ಸಂತೋಷ್. ಬಹಳ ಮುಖ್ಯವಾಗಿ ನೋಡಿ, ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಅಂದ ಸಂದರ್ಭದಲ್ಲಿ ಯಾರಿದ್ರಲ್ಲಿ ಪ್ರಮುಖವಾಗಿ ಭಾಗಿದಾರರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಡೀತಾ ಇರುವಂತಹ ತನಿಖೆ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಮತ್ತು BJP ಕಾರ್ಯಕರ್ತರು ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾಡಿರುವಂತಹ ಷಡ್ಯಂತ್ರದ ಫಲವಾ ಅಂತ ನೋಡಬೇಕಾಗತ್ತೆ. ಆದರೆ ಬಹಳ ಮುಖ್ಯವಾಗಿ ಇದು ಲೈಂಗಿಕ ದೌರ್ಜನ್ಯ ಪ್ರಕರಣವಾಗುತ್ತೆ. ಅಶ್ಲೀಲ ವಿಡಿಯೋಗಳಿರೋದ್ರಿಂದಾಗಿ ಹೆಣ್ಣು ಮಕ್ಕಳ ಗೌರವದ ದೃಷ್ಟಿಯಿಂದ ಈ ಪ್ರಕರಣವನ್ನು ನೋಡಬೇಕಾಗತ್ತೆ. ಸಾರಾಸಗಟಾಗಿ ಪೆನ್ ಡ್ರೈವಲ್ಲಿ ಯಾವುದೇ ರೀತಿಯ ಮಾಸ್ಕ್ ಮಾಡದೆ, ಯಾವುದೇ ರೀತಿಯ ಬ್ಲರ್ ಮಾಡದೆ ಇದನ್ನು ಹಂಚಲಾಗಿದೆ. ಹಾಗಾಗಿ ಪ್ರಕರಣದ ತೀವ್ರತೆ ಅನ್ನೋದು ಹೆಚ್ಚಾಗಿದೆ ಅಂತಲೇ ಹೇಳಬಹುದು. ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ವಿಡಿಯೋಗಳ ಸೋರಿಕೆಯ ಮೂಲ ಪತ್ತೆ ಹಚ್ಚಬೇಕಾಗುತ್ತೆ SIT. ಯಾಕಂದರೆ ಪ್ರೈಮರಿ ಡಿವೈಸ್ ಅಥವಾ ಮೊಬೈಲ್ನಲ್ಲಿದ್ದಂತಹ ಡೇಟಾ ಪೆನ್ ಡ್ರೈವಿಗೆ ಟ್ರಾನ್ಸ್ಫರ್ ಆಗುತ್ತೆ. ಪೆನ್ ಡ್ರೈವ್ಗಳು ಬೇಕಾದಷ್ಟು ಪೆನ್ ಡ್ರೈವ್ಗಳಿಗೆ ಅದನ್ನು ಕಾಪಿ ಮಾಡಲಾಗುತ್ತೆ, ಚುನಾವಣೆಯ ಸಂದರ್ಭದಲ್ಲಿ ಅದನ್ನು ಹಂಚಲಾಗುತ್ತೆ ಅನ್ನೋದಾದರೆ ಅದರ ಮೂಲವನ್ನು ಪತ್ತೆ ಹಚ್ಚಬೇಕಾಗಿದೆ SIT. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಹಾಗೆಯೇ BJP ಕಾರ್ಯಕರ್ತರು, ಬೆಂಬಲಿಗರು ಅಂತ ಯಾರಿದ್ದಾರೆ ಅವರ ಮನೆಯಲ್ಲಿ ಹಾಗೆಯೇ ಅವರಿಗೆ ಸಂಬಂಧಪಟ್ಟಂಥ ಕಚೇರಿಗಳಲ್ಲಿ ಶೋಧವನ್ನು ನಡೆಸಲಾಗಿದೆ. ಇದರ ನಡುವೆ ಪ್ರಜ್ವಲ್ ರೇವಣ್ಣ ಭಾರತದಲ್ಲಿಲ್ಲ. ಇಂಟರ್ಪೋಲ್ ಬ್ಲೂ ಕಾಲ್ನ ನೋಟಿಸನ್ನು ಕೂಡ ಈಗ ಜಾರಿಗೊಳಿಸಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.